ಈ ಒಂದು ಗುಮ್ಕಲ್ ಪಂಚಾಯಿತಿ ಮೈಲಾಪುರ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮಕ್ಕೆ ಏನು ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಿಮ್ಮೆಲ್ಲರ ಈ ಭಾಗದ ದನಿಗಳಾಗಿರ್ಬೋದು, ರೈತರಾಗಿರ್ಬೋದು, ಎಲ್ಲರಿಗೂ ಕೂಡ ಮಾರ್ಗದರ್ಶಕರು, ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ರಾಮರೆಡ್ಡನವರು ಬಂದಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ತಾಲೂಕು ಗೌರವಾಧ್ಯಕ್ಷರಾಗಿರುವಂತಹ ನಾಗೇಶ್ ಬಾಬು ಅಣ್ಣನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಎಲ್ಲರ ಒಂದು ಮೈಲಾಪುರ ಗ್ರಾಮದ ವ್ಯಕ್ತಿ ತಾಲೂಕಿನಲ್ಲಿ, ನಗರದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಪಡ್ಕೊತಾ ಇರುವಂತಹ ನಿಮ್ಮೆಲ್ಲರ ನವಾಜ್ ಪಾಷಾರ್ ಅವರು ಈ ಕಾರ್ಯಕ್ರಮಕ್ಕೆ ನಯಾಜ್ ಪಾಷಾರ್ ಅವರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿದ್ದಾರೆ. ಚೌರ ಚಪ್ಪಾಳದೊಂದಿಗೆ ನಮ್ಮೆಲ್ಲರನ್ನು ಅವನು ಸ್ವಾಗತವನ್ನು ಬಯಸೋಣ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅದೇ ರೀತಿ ದಿನ ನಮ್ಮ ಗಡಿ ಭಾಗದ ಪುಟ್ಟ ಗ್ರಾಮಕ್ಕೆ ರಕ್ಷಣಾ ವೇದಿಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಬಹಳ 100ಕ್ಕೆ 100 ಬಹಳ ಸಂತೋಷದ ವಿಷಯ. ಕರ್ನಾಟಕ ರಕ್ಷಣಾ ವೇದಿಕೆಯ ಧ್ಯೇಯೋದ್ದೇಶಗಳನ್ನು ನೆನೆದುಕೊಂಡ್ರೆ, ಸ್ವಲ್ಪ ಯೋಚನೆ ಮಾಡಿದ್ರೆ, ನಮ್ಮ ಕರ್ನಾಟಕಕ್ಕೆ ಈ ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತಂದರೆ, ನಮ್ಮ ಜನತೆಗೆ ಪೊಲೀಸ್ ಅವರು ಯಾವ ಥರ ರಕ್ಷಣೆ ಕೊಡ್ತಾ ಇದ್ದಾರೋ ಆ ರೀತಿ ರಕ್ಷಣಾ ವೇದಿಕೆಯವರು ಎಲ್ಲ ವಿಷಯಗಳನ್ನು ಸಮರ್ಪಕವಾದಂತಹ ರೀತಿಯಲ್ಲಿ ಸಮರ್ಪಕವಾಗಿ ಅವುಗಳನ್ನೆಲ್ಲ ತೀರ್ಮಾನ ಮಾಡಿ ಸುಸಜ್ಜಿತವಾದಂತಹ ಕನ್ನಡದ ಕರ್ನಾಟಕವನ್ನು ನಿರ್ಮಾಣ ಮಾಡೋದರಲ್ಲಿ ಪ್ರಪ್ರಥಮವಾದಂತಹ ಸ್ಥಾನವನ್ನು ಪಡೆದಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಬಯಸ್ತೀನಿ. ಆದರೆ ನಾನೀಗ ಹೇಳೋಕ್ಕೆ ಬಯಸೋದು ಏನಂದರೆ, ಸಾಹೇಬರು ಒಂದು ಒಳ್ಳೆ ಮಾತು ಹೇಳಿದ್ರು. ಪ್ರತಿಯೊಬ್ಬರು ನಾವು ಕರ್ನಾಟಕದಲ್ಲಿ ಇದ್ದು, ಕರ್ನಾಟಕ ಭೂಮಿಯಲ್ಲಿ ಇದ್ದು, ಕರ್ನಾಟಕದ ನೀರು, ಇಲ್ಲಿ ಆಹಾರ ನಾವು ಇಲ್ಲಿ ತಗೊಂಡು ಕುಡ್ಕೊಂಡು, ಆದರೆ ನಮಗೆ ಕನ್ನಡ ಬಂದಿಲ್ಲ ಅಂದರೆ ಬಹಳ ನಾಚಿಕೆಯಾದ ವಿಷಯ ಅಲ್ವಾ? ನಮ್ಮ ಬಂಧುಗಳಿಗೆ, ನಮ್ಮ ಕ್ಯಾಸ್ಟ್ ಅವ್ರಿಗೆ ಇಲ್ಲ ಬರಲ್ಲ. ನಾವು ಕನ್ನಡ ಕಲ್ತ್ಕೊಳ್ಳೋಕ್ಕೆ ನಾಚಿಕೆ ಪಡ್ಕೊಡ್ದು. ನಮಗೆ ಬರಲ್ವ ಕನ್ನಡ? ಸ್ವಲ್ಪ ಮಾತಾಡಿ. ಮೊನ್ನೆ ನಾನು ಛತ್ತೀಸ್ಗಢಗೆ ಹೋಗಿದ್ದೆ. ಛತ್ತೀಸ್ಗಢ ವಕ್ಫ್ ಬೋರ್ಡ್ ಚೇರ್ಮನ್ ಮಿಸ್ಟರ್ ಅಸ್ಲಂ ನನ್ನ ಬಹಳ ಕ್ಲೋಸ್ ಸ್ನೇಹಿತ. ಛತ್ತೀಸ್ಗಢ ರಾಯ್ಪುರಲ್ಲಿ ಹೇಳ್ತಾರೆ, ನಿಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ನಾರಾಯಣ್ ಗೌಡ್ರು ಹೇಗಿದ್ದಾರೆ ಅಂತ. ಎಷ್ಟು ಹೆಮ್ಮೆಯಾದ ವಿಷಯ ನೋಡಿ. ಛತ್ತೀಸ್ಗಢ ರಾಯ್ಪುರಲ್ಲಿ, ಬೆಂಗಳೂರಲ್ಲಿ ಅವರಲ್ಲಿ ಮೆಚ್ಕೊಂಡು ಹೇಳ್ತಾರೆ, ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರಂತೆ. ನಾನು ಟಿ ವಿಯಲ್ಲಿ ನೋಡ್ತೀನಿ. ಆದರೆ ಆ ಥರ ಸಂಘಟನೆ ನಮ್ಮ ಛತ್ತೀಸ್ಗಢದಲ್ಲಿ ಇವತ್ತರೆಗೂ ಹುಟ್ಟಿಲ್ಲ. ಇಲ್ಲಿನೂ ತಾವೇನಾದರೂ ಅವಕಾಶ ಮಾಡಿಕೊಡಿ. ನಾವು ಕರ್ನಾಟಕ ಬಿಟ್ಟು ನಾವೇನು ಅವಕಾಶ ಮಾಡೋಣ? ನಾವು ಓಡಾಡ್ತಿರೋದೇ ನಮ್ಮ ಕರ್ನಾಟಕಕ್ಕೆ. ನಾವು ಓಡಾಡ್ತಿರೋದು ನಮಗೆ ಸಮಯ ಸಾಲ್ತಿಲ್ಲ ಅಲ್ವಾ? ಆದರೆ ಇಡೀ
ಕೋಲಾರ ಡಿಸ್ಟಿಕ್ ಮುಲ್ಬಾಗಲ್ ತಾಲೂಕಲ್ಲಿ ನಮ್ಮ ಮೈಲಾಪೂರಿನ ಒಂದು ವ್ಯಕ್ತಿನ ಹುಡುಕಿ ಅವ್ರನ್ನ ಆಯ್ಕೆ ಮಾಡಿ ಒಂದು ಜವಾಬ್ದಾರಿ ಕೊಡ್ಬೇಕಂದ್ರೆ ಆ ವ್ಯಕ್ತಿಯಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಇರಬೇಕು, ಸಮಾಜ ಸೇವಕ ಇರಬೇಕು, ನ್ಯಾಯ ಇರಬೇಕು. ಅಂಥ ವ್ಯಕ್ತಿನ ನೋಡಿ ಮಾಡಿದಾರ ಅಂದರೆ ಅದರ ನಯಾಸ್ ಪಾಷ್ ಅವ್ರಿಗೆ ಮಾಡಿರೋದು ಅದರ ಸುಳ್ಳೇನಲ್ಲ, ಸತ್ಯನೇ. ಎಲ್ಲ ಗುಣ ಆ ವ್ಯಕ್ತಿಯಲ್ಲಿ ಇದೆ, ನಾನು ಕಂಡಿದ್ದೀನಿ. ಕೃಷ್ಣಮೂರ್ತಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಯುವಕರು ಗ್ರಾಮ ಪಂಚಾಯತಿ ಸದಸ್ಯರು ಆಗಿರುವಂಥ ಮಂಜು ಅವರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಯುವ ನಾಯಕರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆತ್ಮೀಯ ಮತ್ತು ಇವತ್ತಿನ ಕೇಂದ್ರ ಬಿಂದು ಆಗಿರುವಂತಹ ಗ್ರಾಮ ಪಂಚಾಯಿತಿ ಗುಮ್ಕಲ್ ಗ್ರಾಮ ಪಂಚಾಯಿತಿಯ ಘಟಕದ ಅಧ್ಯಕ್ಷರಾಗಿರುವಂತಹ ನಯಾ ಸಾಹೇಬ್ರೆ, ಇನ್ನು ನಮ್ಮ ನಯಾ ಸಾಹೇಬರು ಮೈಲಾಪುರ ಗುಮ್ಕಲ್ ಗ್ರಾಮ ಪಂಚಾಯಿತಿಯ ಘಟಕದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರನ್ನಾಗಿ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾವು ಬರೀ ಶಾಲು ಹಾಕ್ಕೊಳ್ಳೋದು, ಒಂದು ಹೂವಿನ ಹಾರ ಹಾಕ್ಕೊಳ್ಳೋದು, ಒಂದು ಪೇಟೆ ಹಾಕ್ಕೊಳ್ಳೋದು, ಒಂದು ಸನ್ಮಾನ ಮಾಡ್ಕೊಳ್ಳೋದು, ಒಂದು ಹುದ್ದೆಯನ್ನು ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದರ ಹಿನ್ನೆಲೆ ಏನಿದೆ ಅಂಥೇಳಿ ಮಾನ್ಯ ನಯಾ ಸಾಹೇಬರು ಅರ್ಥ ಮಾಡ್ಕೋಬೇಕು. ಈಗಾಗಲೇ ನಮ್ಮ ಮಾಮೂ ಅವರು ಹೇಳಿದ್ರು ಏಡಿಗಳು ಏನೆಲ್ಲ ಮಾಡುತ್ತೆ ಅಂತ. ಅದಕ್ಕೆಲ್ಲ ಕಿವಿಗೊಡಬೇಡಿ. ಇದು ಸಮಾಜ, ಇದು ಸಮಾಜದಲ್ಲಿ ನಿಮ್ಮ ಕಾಲು ಎಳೆಯೋರು ಬೇಕಾದಷ್ಟು ಇರ್ತಾರೆ. ಆದರೆ ನಿಮ್ಮ ಗುರಿಯನ್ನು ಮುಟ್ಟೋವರೆಗೂ ನೀವು ಹಿಂದೆ ಬರಬಾರದು. ಅದಾದಮೇಲೆ ಈಗ ಕನ್ನಡ ರಕ್ಷಣಾ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂಥ ಹುಸೇನ್ ಸಾಹೇಬರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಇದೇ ರೀತಿ ಕನ್ನಡ ರಕ್ಷಣಾ ವೇದಿಕೆಗೆ ಸೇರೋರಿದ್ದರೆ ಸೇರಿಸ್ಕೊಂಡು ಅವರದೇ ಆದ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಮುಳಬಾಗಿಲು ತಾಲೂಕು ಗಡಿ ಪ್ರದೇಶದಲ್ಲಿ ಇದ್ದರೂ ಸಹ ಕನ್ನಡ ಭಾಷೆಯ ಉಳಿವಿಗಾಗಿ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡು ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಗಡಿ ಭಾಗದಲ್ಲಿ ಅಂತ ಒಂದು ಪಂಚಾಯಿತಿ. ಇಲ್ಲಿ ನಮಗೆ ಪ್ರತಿಯೊಂದು ಮೂಲ ಸೌಲಭ್ಯ ಇರೋದಿಲ್ಲ. ಆದರೆ ನಮ್ಮ ನಯಾಜ್ ಪಾಷಾರವರು ಈ ಒಂದು ರಕ್ಷಣಾ ವೇದಿಕೆಯಿಂದ ಜನ ಇನ್ನೂ ಸೇರಿಸ್ಬೇಕಾಗಿತ್ತು. ಸ್ವಲ್ಪ ಜನಗಳಿಗೆ ಇನ್ನೂ ಅವೇರ್ನೆಸ್ ಮಾಡಿ ಜನಗಳಿಗೆ ಸೇರಿಸ್ಬೇಕಾಗಿತ್ತು. ನಿನ್ನೆ ಸಾಯಂಕಾಲ ನನಗೆ ಫೋನ್ ಮಾಡಿ ಹೇಳಿದ್ರು, ಆಯ್ತಪ್ಪ ನಾನು ಬರ್ತೀನಿ ಅಂತ ಹೇಳಿದೆ. ನಮ್ಮ ಮುಖ್ಯೋಪಾಧ್ಯಾಯರು ಬಂದಿದ್ದಾರೆ, ನನಗೆ ಖುಷಿ ಆಯಿತು ಬಂದಿದ್ದಕ್ಕೆ. ಮತ್ತು ಇಲ್ಲಿ ಇನ್ನೂ ಜನಕ್ಕೆ ಅವೇರ್ನೆಸ್ ಮಾಡಿ ಈ ಒಂದು ಕನ್ನಡ ಪರವಾಗಿ ಇಷ್ಟೊಂದು ಹೋರಾಟ ಮಾಡಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಬಂದಿದ್ದಾರೆ. ಅವರು ಬಂದಿದ್ದಾರೆ. ಅವ್ರಿಗೆ ಈ ಸಾರ್ವಜನಿಕ ಪರವಾಗಿ ನನ್ನ ಪರವಾಗಿ ಮತ್ತೊಮ್ಮೆ ಅವರಿಗೆ ನಾನು ಉತ್ಪೂರ್ವಕ ವಂದನೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಅವ್ರು ಬಂದಿದ್ದಾರೆ, ಸ್ಫೂರ್ತಿದಾಯಕ. ನಮಗೆ ನಾನು ಮಾಡ್ತೀನಿ ಅಂತ ಬಂದಿದ್ದಾರೆ, ಅದಕ್ಕೆ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಇವಾಗ ಮೊದಲನೇ ಹೆಜ್ಜೆ ಹಾಕಿದ್ದಾರೆ, ಮುಂದೆ ಇನ್ನೂ ಒಂದು 4 ಹೆಜ್ಜೆ ಹಾಕಿದಾಗ ಎಲ್ಲರೂ ಒಂದು ಗುಂಪು ಸೇರ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಇದೇ ಪ್ರಾಬ್ಲಮ್ ಆಗೋದು. ಆದರೆ ಎಲ್ಲರೂ ಅವೇರ್ನೆಸ್ ಆಗುತ್ತೆ. ಒಂದು ಕಾರ್ಯಕ್ರಮ ಒಂದು ಸಂಘಟನೆ ಮಾಡಿದಾಗ ಎಲ್ಲರೂ ಒಂದು ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ಆ ನೆಗ್ಲಿಜೆನ್ಸನ್ನು ನಾನು ತಗೋಬಾರ್ದು. ಆಯಿತು ನಾನು ಮುಂದೆ ನಡೀತೀನಿ, ಎಲ್ಲರೂ ಒಬ್ಬೊಬ್ಬರು ಒಂದು ಕಾರ್ಯಕ್ರಮ ಮಾಡಿದ್ರೆ ಒಬ್ಬರೇ ಒಂದೇ ಸಲ ಆಗಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾರೆ, ಬಂದೇ ಬರ್ತಾರೆ. ಇದು ಅವ್ರಿಗೆ ಗೊತ್ತಾಗುತ್ತೆ ಇದು ಕಾರ್ಯಕ್ರಮದ ಅರಿವು ಏನು ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ರಸರಸಿ ಕುವೆಂಪು ಅವರವರು ಒಂದು ಮಾತು ಹೇಳಿದ್ರು ಕನ್ನಡ ಬಗ್ಗೆ, ಎಲ್ಲಾದರೂ ಇರು ಎಂತಾದರೂ ಇರು ನೀ ಎಂದೆಂದಿಗೂ ಕನ್ನಡವಾಗಿರು ಅಂತ. ಅಂದರೆ ನಮ್ದು ಈ ಕನ್ನಡ ಭಾಷೆ ಇದೆಯಲ್ಲ, ನಮ್ಮದು ಕರ್ನಾಟಕದಲ್ಲಿ ನಮ್ಮದು ಒಂಥರ ಇಲ್ಲಿರೋ ನೆಲೆಸಿದಂಥ ಎಲ್ಲ ಭಾಷೆಯ ಜನರು, ಎಲ್ಲ ರಾಜ್ಯದವರು ನಮ್ಗೆ ಇಲ್ಲಿ ಸಮೃದ್ಧವಾಗಿರುವಂಥ ಒಂದು ಕರ್ನಾಟಕ. ಅಂದರೆ ಎಷ್ಟು ನಿಮ್ಗೆ ಗೊತ್ತು, ಎಲ್ಲ ಕಡೆ ಫ್ಲಡ್ಜಸ್ಸು ಅವು ಇವು ಎಲ್ಲ ಆಗ್ತಾ ಇದೆ. ನಮ್ಮದ್ರಲ್ಲಿ ಏನಾಗಲ್ಲ. ಈ ತಾಯಿ ಭುವನೇಶ್ವರಿ ಹಾಕಿಟ್ಟಂಥ ನೆಲ ಇದು ಅದರಲ್ಲಿ ಎಸ್ಪೆಷಲಿ ನಮ್ಮ ಕೋಲಾರ ಜಿಲ್ಲೆ ಮಹತ್ವಪೂರ್ಣವಾದಂಥ ಜಿಲ್ಲೆ. ನಮ್ದು ಎಷ್ಟೇ ಮಳೆ ಬಂದರೂ ಗಾಳಿ ಬಂದರೂ ಏನಾಗಲ್ಲ, ಬೆಟ್ಟ ಗುಡ್ಡಗಳು ಕದಲದೇ ಇಲ್ಲ ಯಾವತ್ತು. ಅಂತ ಇದರಲ್ಲಿ ಹುಟ್ಟಿರೋ ನಾವು ದೇವ್ರ ಹತ್ರ ನಾವು ಬೇಡ್ಕೊಂಡ್ ಬಂದಿದ್ದೀವಿ ಅಂತ ನಾನು ಈ ಮಾತಲ್ಲಿ ಹೇಳ್ತಾ ಇದ್ದೀನಿ.